Hi everyone, welcome to Eco Learning Classes. This is Professor Geeta Mahesh. Dear students, ಇವತ್ತು ನಾನು ದಿ ಬೆಸ್ಟ್ ಟಾಪಿಕ್ ತಗೊಂಡು ಬಂದಿದ್ದೀನಿ. ಅದು ಏನು ಗೊತ್ತಾ? ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸ್ ಫಾರ್ ಸ್ಟೂಡೆಂಟ್ಸ್. ಯಾವುದೇ ವಿದ್ಯಾರ್ಥಿ ಆಗಿರ್ಬೋದು, ಅವರು ಸಕ್ಸಸ್ ಆಗಬೇಕು ಅಂತಂದ್ರೆ ಫಸ್ಟ್ ಅವರು ಟೈಮ್ನ ಎಫಿಷಿಯೆಂಟ್ ಆಗಿ ಯೂಸ್ ಮಾಡಬೇಕು. ಯಾರು ಟೈಮ್ನ ಎಫಿಷಿಯೆಂಟ್ ಆಗಿ ಮ್ಯಾನೇಜ್ ಮಾಡ್ತಾರೋ ಆ ಸ್ಟೂಡೆಂಟ್ಸ್ಗೆ ಸಕ್ಸಸ್ ಅಂತೂ ಗ್ಯಾರಂಟಿ. Now let us discuss how to manage time. Dear students, ನಿಮಗೆಲ್ಲ ಗೊತ್ತಿದೆಯಾ, ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ಎ ಸ್ಕಿಲ್. ಸೊ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಗೊತ್ತಿದೆ ಅಂತಂತಂದ್ರೆ ಆರಾಮಾಗಿ ನೀವು ನಿಮ್ಮ ಟೈಮ್ನ ಮ್ಯಾನೇಜ್ ಮಾಡಿ ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ ಅಚೀವ್ ಮಾಡ್ಬೋದು ಅಂತಾನೆ ನಾನು ಹೇಳ್ತೀನಿ. ಸೊ ಟೈಮ್ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ನೀವು ಕೆಲವೊಂದು ಟಾಪಿಕ್ಸ್ನ ನೀವು ಮೈಂಡಲ್ಲಿ ಇಟ್ಕೊಳ್ಬೇಕು. ಯಾವಾಗ ನೀವು ನಿಮ್ಮ ಟೈಮ್ನ ನಿಮಗಿರುವಂಥ 24 ಅವರ್ಸ್ನ ನೀವು ಮ್ಯಾನೇಜ್ ಮಾಡಲಿಕ್ಕೆ ಟ್ರೈ ಮಾಡ್ತೀರೋ ಆಗ ಫಸ್ಟ್ ನೀವು ಪ್ಲಾನಿಂಗ್ ಮಾಡಬೇಕು. ಪ್ಲಾನಿಂಗ್ ಆದ್ಮೇಲೆ ಟೈಮ್ ಪ್ಲಾನಿಂಗ್ ತಕ್ಕ ಹಾಗೆ ನೀವು ಟೈಮ್ನ ಟ್ರ್ಯಾಕ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಕೆಲವೊಂದು ಸತಿ ನೀವೇನ್ ಮಾಡಬೇಕಾಗತ್ತೆ, ಡಿಸಿಷನ್ಸ್ ತಗೊಳ್ಬೇಕಾಗತ್ತೆ. ಸೊ ಅದು ಇಂಪಾರ್ಟೆಂಟ್ ಇದೆಯಾ, ಅರ್ಜೆಂಟ್ ಇದೆಯಾ, ಈ ಥರದ್ದು ಬೇಸಿಸ್ ಮೇಲೆ ನೀವು ಏನ್ ಮಾಡ್ಬೇಕಾಗತ್ತೆ, ಡಿಸಿಷನ್ಸ್ ಕೂಡ ತಗೊಳ್ಬೇಕಾಗತ್ತೆ. ಸೊ ನಿಮ್ಮ ವರ್ಕನ್ನ ನೀವು ಅನಲೈಸ್ ಮಾಡಬೇಕಾಗತ್ತೆ. ಅದಕ್ಕೆ ನಿಮ್ಮ ಅನಲಿಟಿಕಲ್ ಸ್ಕಿಲ್ಸ್ ಕೂಡ ಬೇಕಾಗತ್ತೆ. ಮತ್ತೆ ಈ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಲ್ಲಿ ಅದು ಒಂದು ಅಂತ ನಾನು ಹೇಳ್ಬೋದು. ಕೆಲವೊಂದು ವರ್ಕ್ನ ನೀವು ಮಲ್ಟಿ ಟಾಸ್ಕ್ ಅಲ್ಲೂ ಕೂಡ ಮ್ಯಾನೇಜ್ ಮಾಡಬೇಕಾಗಿರುತ್ತೆ. ಸೊ ಮಲ್ಟಿ ಟಾಸ್ಕ್ ಮೂಲಕ ನೀವು ಟೈಮ್ನ ಎಫಿಷಿಯೆಂಟ್ ಆಗಿ ಯೂಸ್ ಮಾಡ್ಬೋದು ಅಂತಾನೆ ನಾನು ಹೇಳ್ತೀನಿ. ನಾವು ಲೆಟ್ ಅಸ್ ಡಿಸ್ಕಸ್ ಹೌ ಟು ಮ್ಯಾನೇಜ್ ಟೈಮ್ ಇನ್ ಅ ಎಫಿಷಿಯೆಂಟ್ ಮ್ಯಾನರ್ ಟು ಅಚೀವ್ ಸಕ್ಸಸ್. ಸೊ ಇಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್, ಟೈಮ್ ಮ್ಯಾನೇಜ್ಮೆಂಟ್ ಮೆಥಡ್ಸ್ ಯಾವ್ದ್ಯಾವ್ದು ಇರ್ಬೋದು. ಫಸ್ಟ್ ನೀವು ನೋಡೋದಾದ್ರೆ ಯಾವುದೇ ಒಂದು ವರ್ಕ್ ಆಗಲಿ, ನಿಮ್ಮ ಏನು ಎಜುಕೇಷನ್ ರಿಲೇಟೆಡ್ ವರ್ಕ್ ಅಥವಾ ಡೇ ಟು ಡೇ ಲೈಫ್ ಎರಡು ಮಿಕ್ಸ್ ಆಗುತ್ತೆ. ನಾವು ಸಪ್ರೇಟ್ ಆಗಿ ಮಾಡಲಿಕ್ಕೆ ಬರೋದಿಲ್ಲ. ಸೊ ಅಂಥ ಟೈಮಲ್ಲಿ ನೀವು ಏನು ಮಾಡಬೇಕು, ನಿಮಗೆ ಬರ್ತಾ ಇರುವಂಥ ವರ್ಕ್ನ ನೀವು ಫಸ್ಟ್ ಕ್ಲಾಸಿಫೈ ಮಾಡಬೇಕಾಗತ್ತೆ. ಆಮೇಲೆ ಡಿಸಿಷನ್ ತಗೊಳ್ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಮತ್ತೆ ಅರ್ಜೆಂಟ್ ಈ ಬೇಸಿಸ್ ಮೇಲೆ ನೀವು ಡಿಸಿಷನ್ಸ್ನ ತಗೊಳ್ಬೋದಾಗಿರುತ್ತೆ. ಸೊ ಇದು ನಿಮಗೆ ಅನಲೈಸ್ ಮಾಡೋ ಅಂತ ಟೆಕ್ನಿಕ್ಸ್ನ ಕಲಿಬೇಕಾಗತ್ತೆ. ಸೊ ಯಾವ ವರ್ಕ್ ಇಂಪಾರ್ಟೆಂಟ್ ಇದೆಯಾ ಅಥವಾ ಅರ್ಜೆಂಟ್ ಇದೆಯಾ, ಈ ಥರ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತಾ ನೀವು ಏನು ಮಾಡಬೇಕು, ಡಿಸಿಷನ್ಸ್ನ ತಗೊಳ್ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ಆಪ್ಷನ್ ಅಂತ ನೋಡೋದಾದ್ರೆ ಇಂಪಾರ್ಟೆಂಟು ಇದೆ, ಅರ್ಜೆಂಟು ಇದೆ. ಸೊ ಸ್ಟೂಡೆಂಟ್ಗೆ ಯಾವುದು ಇಂಪಾರ್ಟೆಂಟ್ ಅಂಡ್ ಅರ್ಜೆಂಟ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾಳೆ ನೀವು ಎಕ್ಸಾಮ್ ಬರಿಬೇಕಾಗತ್ತೆ, ನಾಳೆ ಎಕ್ಸಾಮ್ ಇದೆ ಅಥವಾ ಅಸೈನ್ಮೆಂಟ್ ಸಬ್ಮಿಟ್ ಮಾಡೋ ಡ್ಯೂ ಡೇಟ್ ಇದೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ಅದು ತುಂಬಾನೇ ಇಂಪಾರ್ಟೆಂಟ್. ಎಕ್ಸಾಮ್ ಅಥವಾ ಅಸೈನ್ಮೆಂಟ್ ಸಬ್ಮಿಷನ್ ನಿಮಗೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ನಾಳೆನೇ ಅದನ್ನ ಡ್ಯೂ ಡೇಟ್ ಇರೋದ್ರಿಂದ, ನಾಳೆನೇ ಸಬ್ಮಿಟ್ ಮಾಡಬೇಕಾಗಿರೋದ್ರಿಂದ ಅದು ಇಂಪಾರ್ಟೆಂಟು ಆಗುತ್ತೆ, ಅರ್ಜೆಂಟು ಆಗಿರುತ್ತೆ. ಹಾಗಾಗಿ ಯು ಹ್ಯಾವ್ ಟು ಡೂ ದಟ್ ವರ್ಕ್, ಡೂ ಇಟ್. ನೆಕ್ಸ್ಟ್ ನೋಡೋದಾದ್ರೆ ಸೆಕೆಂಡ್ ಆಪ್ಷನ್ ನೀವು ನೋಡೋದಾದ್ರೆ ಅದು ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್. ಇಂಪಾರ್ಟೆಂಟ್ ನಾಟ್ ಅರ್ಜೆಂಟ್ ಅಂದ್ರೆ ಏನು, ನೆಕ್ಸ್ಟ್ ವೀಕಲ್ಲಿ ಎಕ್ಸಾಮ್ ಇದೆ, ನೆಕ್ಸ್ಟ್ ವೀಕಲ್ಲಿ ನೀವು ಅಸೈನ್ಮೆಂಟ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ಇಂಥ ಟೈಮ್ ಇದ್ದಾಗ ಈ ಥರ ಸಿಚುವೇಶನ್ಸ್ ನೀವು ಫೇಸ್ ಮಾಡಿದಾಗ ನೀವು ಏನು ಮಾಡ್ಬೋದು ಅಂತಂದ್ರೆ ಅದಕ್ಕೆ ಅಂತ ಈ ವೀಕಲ್ಲಿ ಟೈಮ್ ಫಿಕ್ಸ್ ಮಾಡ್ಬೋದು. ಸೊ ಟೈಮ್ ಫಿಕ್ಸ್ ಮಾಡಿ ಆ ಟೈಮ್ನ ನೀವು ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಯಾಕಂದ್ರೆ ಅದು ಇಂಪಾರ್ಟೆಂಟ್, ನೀವು ಮಾಡಲೇಬೇಕು. ನಾಟ್ ಅರ್ಜೆಂಟ್, ನಾಳೆನೇ ಮಾಡಬೇಕು ಅಂತಿಲ್ಲ ಅಲ್ವಾ. ಸೊ ಅದು ನೆಕ್ಸ್ಟ್ ವೀಕ್ ಅಂದ್ರೆ ನಿಮ್ಗೆ ಇನ್ನೂ 6-7 ಡೇಸ್ ಟೈಮ್ ಇದೆ ಅಂತಂದಾಗ ನೀವು ಅದಕ್ಕೆ ಆದಂತ ಟೈಮ್ನ ಅಲಾಟ್ ಮಾಡಿ ಆ ಟೈಮ್ನ ನೀವು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಥರ್ಡ್ ಆಪ್ಷನ್ ನೋಡೋದಾದ್ರೆ ನಾಟ್ ಇಂಪಾರ್ಟೆಂಟ್ ಅಂಡ್ ಅರ್ಜೆಂಟ್. ಅದೇನಂತ ಇಂಪಾರ್ಟೆಂಟ್ ಇಲ್ಲ, ಅರ್ಜೆಂಟ್. ಫಾರ್ ಎಕ್ಸಾಂಪಲ್ ನಿಮ್ಮಮ್ಮ ಅಡುಗೆ ಮಾಡ್ತಾ ಇರ್ತಾರೆ, ಆಗ ನಿಮ್ಗೆ ಏನಾದರೂ ವೆಜಿಟೇಬಲ್ಸ್ ಅದು ತಗೊಂಡು ಬರ್ಲಿಕ್ಕೆ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಅದು ಇಂಪಾರ್ಟೆಂಟ್ ಅಲ್ಲ, ಬಟ್ ಅರ್ಜೆಂಟ್ ಇದೆ. ಅವರು ಏನದು ಡಿನ್ನರ್ ಅಥವಾ ಲಂಚ್ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಸೊ ಅಂಥ ಟೈಮಲ್ಲಿ ಅಂಥ ವರ್ಕ್ನ ನಿಮ್ಮ ಪ್ಲಾನಲ್ಲಿ ಲಿಸ್ಟಲ್ಲಿ ನಿಮ್ಮ ಪ್ಲಾನ್ ಪ್ರಕಾರ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಅದು ಡಿಸ್ಟರ್ಬೆನ್ಸ್ ಅಂದಾಗ ನಿಮ್ಮ ಸಿಬ್ಲಿಂಗ್ಸ್ ಅಥವಾ ಬ್ರದರ್ಸ್ ಸಿಸ್ಟರ್ಸ್ ಯಾರು ಇರ್ತಾರೋ ಅವರಿಗೆ ಅದು ಆ ವರ್ಕ್ನ
ಅಲಾಟ್ ಮಾಡಿ ನಿಮ್ಮ ವರ್ಕನ್ನ ಅಥವಾ ನಿಮ್ಮ ಟೈಮ್ನ ನಿಮಗೆ ಏನು ಪ್ಲಾನ್ ಮಾಡಿರ್ತಾರೋ ಆ ಪ್ಲಾನ್ ಪ್ರಕಾರ ನೀವು ಅದನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು ಅಂತಾನೆ ನಾವು ಹೇಳ್ಬೋದು. ಅಂದ್ರೆ ಬೇರೆಯವರಿಗೆ ಆ ವರ್ಕ್ನ ಶಿಫ್ಟ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಲಾಸ್ಟ್ ಆಪ್ಷನ್ ಅಂತಂದ್ರೆ ನಾಟ್ ಇಂಪಾರ್ಟೆಂಟ್ ಅಂಡ್ ನಾಟ್ ಅರ್ಜೆಂಟ್. ಈ ಥರದ್ದು ಯಾವುದು? ಗೇಮ್ಸ್ ಆಡೋದಿರ್ಬೋದು ಅಥವಾ ಟಿವಿ ವಾಚ್ ಮಾಡೋದಾಗಿರ್ಬೋದು. ಇದೆಲ್ಲ ತುಂಬಾನು ಇಂಪಾರ್ಟೆಂಟು ಅಲ್ಲ, ಅರ್ಜೆಂಟು ಇಲ್ಲ. ಅಂಥದನ್ನ ನೀವೇನ್ ಮಾಡ್ಬೋದು? ಡಿಲೀಟ್ ಮಾಡ್ಬಿಡ್ಬೋದು. ಅಥವಾ ನೀವೇನ್ ಮಾಡ್ಬೋದು ಅಂತಂದ್ರೆ ನೀವು ಫ್ರೀ ಟೈಮ್ ಸಿಕ್ಕಿದ್ರೆ ಆ ಟೈಮಲ್ಲಿ ನೀವು ಅಂಥ ವರ್ಕನ್ನ ಮಾಡ್ಬೋದು. ಸೊ ಈ ರೀತಿನಲ್ಲಿ ಸ್ಟೂಡೆಂಟ್ ಲೈಫಲ್ಲಿ ನೀವು ಪ್ಲಾನ್ ಮಾಡಿ ಯಾವುದು ಇಂಪಾರ್ಟೆಂಟು, ಯಾವುದು ಅರ್ಜೆಂಟು, ಯಾವುದು ಇಂಪಾರ್ಟೆಂಟ್ ಅಲ್ಲ, ಯಾವುದು ಅರ್ಜೆಂಟ್ ಅಲ್ಲ ಅನ್ನೋದ್ರ ಬೇಸಿಸ್ ಮೇಲೆ ಅನಲೈಸ್ ಮಾಡಿ ನೀವೇನಾದರೂ ಡಿಸಿಷನ್ ತಗೊಂಡಿದ್ದೆ ಆದರೆ ನಿಮ್ಮ ಟೈಮ್ನ ನೀವು ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡೇ ಮಾಡ್ತೀರಾ ಅಂತ ನಾನು ಹೇಳ್ತೀನಿ. ಯಾರೇ ಸಕ್ಸಸ್ಫುಲ್ ಪರ್ಸನ್ ಆಗಿದ್ರು ಕೂಡ ಒಂದು ಟೈಮ್ ಟೇಬಲ್ ಅನ್ನೋದು ಇರಲೇಬೇಕು. ಯಾವಾಗ ಟೈಮ್ ಟೇಬಲ್ ಇದ್ದು ಅದನ್ನ ಫಾಲೋ ಮಾಡ್ತೀರೋ ಅವರಲ್ಲಿ ಡಿಸಿಪ್ಲಿನ್ ಇರುತ್ತೆ. ಎಲ್ಲಿ ಡಿಸಿಪ್ಲಿನ್ ಇರುತ್ತೋ ಅಲ್ಲಿ ಸಕ್ಸಸ್ ಗ್ಯಾರಂಟಿ ಅಂತಾನೆ ನಾವು ಹೇಳ್ಬೋದು. ಹಾಗಾಗಿ ಒಂದು ಟೈಮ್ ಟೇಬಲ್ನ ನೀವು ಮಾಡ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ನಾನು ಕೊಟ್ಟಿರೋ ಟೈಮ್ ಟೇಬಲ್ ಜನರಲ್ ಟೈಮ್ ಟೇಬಲ್ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ನಿಮ್ಮದೇ ಆದಂಥ ಟೈಮ್ ಟೇಬಲ್ನ ನೀವು ಫ್ರೇಮ್ ಮಾಡ್ಕೊಳ್ಬೋದು. ನೀವು ಯಾವ ಟೈಮ್ಗೆ ಎದ್ದೇಳ್ತಿರೋ ವೇಕಪ್ ಮಾಡ್ತಿರೋ ಆ ಟೈಮ್ನ ನೀವು ಫಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು 4:30 AM to 5:30 AM ಅಂತ ಇಲ್ಲಿ ನಾನು ಕೊಟ್ಟಿದ್ದೇನೆ, ಮೆನ್ಷನ್ ಮಾಡಿದ್ದೇನೆ. ಸೊ ಈ ಟೈಮಲ್ಲಿ 4:30ಗೆ ಅರ್ಲಿ ರೈಸಿಂಗ್ ಈಸ್ ಆಲ್ವೇಸ್ ಗುಡ್ ಅಂತಾನೆ ನಾವು ಹೇಳ್ಬೋದು. ಸೊ 4:30ಗೆ ಎದ್ದು ನೀವೇನ್ ಮಾಡಬೇಕು? ವಾರ್ಮ್ ವಾಟರ್ನ ಸ್ವಲ್ಪ ಕುಡೀರಿ. ಅದಾದ್ಮೇಲೆ ನೀವೇನ್ ಮಾಡಬೇಕು? ಸ್ಟಡಿ ಟೈಮ್ ಅಂತ ಫಿಕ್ಸ್ ಮಾಡಿಕೊಂಡು ಯಾವುದು ತುಂಬಾ ಟಫೆಸ್ಟ್ ಸಬ್ಜೆಕ್ಟ್ ಇರುತ್ತೋ ಆ ಸಬ್ಜೆಕ್ಟನ್ನ ಆ ಅರ್ಲಿ ಮಾರ್ನಿಂಗ್ ಅಲ್ಲಿ ಮುಗಿಸ್ಕೊಂಡ್ಬಿಟ್ರೆ ನಿಮ್ಮ ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು. ಅದಾದ್ಮೇಲೆ ನೀವೇನ್ ಮಾಡ್ಬೇಕು? ವಾಕ್ ಹೋಗೋದಿದ್ರೆ ವಾಕ್ ಹೋಗ್ಬೋದು, ಅಥವಾ ಯೋಗ ಅಭ್ಯಾಸ ಇದ್ರೆ ಯೋಗ, ಅಥವಾ ಜಿಮ್ಗೆ ಹೋಗೋಗಿದ್ರೆ ಜಿಮ್ಗೆ ಹೋಗಿ ಬಂದು ನೀವೇನ್ ಮಾಡ್ಬೇಕು? ಫ್ರೆಶ್ ಅಪ್ ಆಗಿ ಹೆಲ್ದಿ ಬ್ರೇಕ್ಫಾಸ್ಟ್ನ ತಗೊಳ್ಬೇಕು. ಅದಾದ್ಮೇಲೆ ಯು ಶುಡ್ ಗೆಟ್ ರೆಡಿ ಟು ಗೋ ಟು ಕಾಲೇಜ್ ಅಂತಾನೆ ಹೇಳ್ಬೋದು, ಸ್ಕೂಲ್ ಅಥವಾ ಕಾಲೇಜ್. ನಾನಿಲ್ಲಿ ಜನರಲ್ ಟೈಮಿಂಗ್ಸ್ ಕೊಟ್ಟಿದ್ದೀನಿ. ಒಬ್ಬೊಬ್ಬರದ್ದು ಕಾಲೇಜ್ ಟೈಮಿಂಗ್ಸ್ ಅಥವಾ ಸ್ಕೂಲ್ ಟೈಮಿಂಗ್ಸ್ ವೇರಿ ಆಗುತ್ತೆ. ಸೊ ಈ ಟೈಮ್ ಪೀರಿಯಡ್ ನಾನು ಏನು ಕೊಟ್ಟಿದ್ದೀನೋ ಆ ಟೈಮ್ ಪೀರಿಯಡ್ ನಿಮ್ಮ ಸ್ಕೂಲು ಕಾಲೇಜಿಗೆ ತಕ್ಕ ಹಾಗೆ ನೀವು ಮ್ಯಾಚ್ ಮಾಡಿಕೊಂಡು ಉಳಿದಿರೋ ಅಂಥ ಟೈಮ್ನ ನೀವು ಏನು ಮಾಡಬೇಕು ಅಂತಂತಂದ್ರೆ ಟ್ಯೂಷನ್ಗೆ ಹೋಗೋರಾದ್ರೆ ಟ್ಯೂಷನ್ಗೆ ಹೋಗ್ಬೋದು, ಅಥವಾ ಸ್ಪೋರ್ಟ್ಸ್ ಏನಾದರೂ ಟ್ರೈನಿಂಗ್ ತಗೊಳ್ತಾ ಇದ್ರೆ ಅದು ಮಾಡ್ಬೋದು, ಅಥವಾ ನಿಮ್ಮದೇ ಆದಂಥ ಪ್ಲಾನ್ಸ್ ಇರುತ್ತಲ್ಲ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋದಿರ್ಬೋದು, ಫ್ಯಾಮಿಲಿ ಟೈಮ್, ಈ ಥರದ್ದೆಲ್ಲ ನೀವು ಸ್ಪ್ಲಿಟ್ ಮಾಡಿಕೊಂಡು ಆ ಟೈಮ್ನ ನೀವು ಯೂಸ್ ಮಾಡ್ಕೊಳ್ಬೋದು ಅಂತಲೇ ನಾನು ಹೇಳ್ತೀನಿ. ಅದಾದ್ಮೇಲೆ ಉಳಿದಿದ್ದ ಟೈಮಿಂಗ್ಸ್ ಎಲ್ಲನೂ ನೀವು ಸ್ಟಡೀಸ್ಗೆ ಫೋಕಸ್ ಮಾಡಬೇಕಾಗತ್ತೆ. 7:30 ಇಂದ 8:30 ಇಲ್ಲಿ ಬ್ಯಾಂಗ್ಳೂರ್ ಸ್ಟೂಡೆಂಟ್ಸ್ಗೆ ನಾನು ರೆಫರ್ ಮಾಡೋದಾದ್ರೆ ಅವರು ಕಾಲೇಜ್ ಬಸ್ ಅಥವಾ ಸ್ಕೂಲ್ ಬಸ್ ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೈನ್ಸ್ ಸ್ಟೂಡೆಂಟ್ಸು ಮೈಂಡಲ್ಲಿ ಇಟ್ಕೊಂಡು ಇದು ಮಾಡಿದ್ದೀನಿ ನಾನು. ಸೊ ಅವ್ರಿಗೆ ಯೂಶಲಿ 5 o'clock ತನಕ ಕ್ಲಾಸಸ್ ಇರುತ್ತೆ. ಅದಾದ್ಮೇಲೆ ಅವರು ಕಾಲೇಜ್ ಟ್ರಾನ್ಸ್ಪೋರ್ಟು ಅಥವಾ BMTC ಬಸ್ಸಸ್ ಹಿಡಿದು ಮತ್ತೆ ಅವರು ರೀಚ್ ಆಗೋಷ್ಟರಲ್ಲಿ ಮನೆಗೆ ಟೈಮ್ ಆಗುತ್ತೆ. ಹಾಗಾಗಿ ನಾನು ಈ ಟೈಮ್ನ ಪ್ರಿಫರಬಲ್ ಆಗಿ ಕನ್ಸಿಡರ್ ಮಾಡಿದ್ದೀನಿ. ಯಾರು ಅರ್ಲಿ ಹೋಗ್ತಾರೋ ಅವರು ಅರ್ಲಿನೇ ಸ್ಟಾರ್ಟ್ ಮಾಡ್ಬೋದು ಅಂತಾನೆ ನಾನು ಹೇಳ್ತೀನಿ ಇಲ್ಲಿ. ಸೊ 7:30 ಇಂದ 8:30 ತನಕ ಒಂದು ಸಬ್ಜೆಕ್ಟ್ ಸ್ಟಡಿ ಟೈಮ್ ಅಂತ ನೀವು ಮಾಡಿಕೊಂಡು ಅದಾದ್ಮೇಲೆ 1/2 hour ಡಿನ್ನರ್ ಟೈಮ್ ಅಂತ ನೀವು ಕೊಡ್ಬೋದು. ಅದಾದ್ಮೇಲೆ 9 to 10 ಮತ್ತೆ 10 to 11 ನೀವು ಸಬ್ಜೆಕ್ಟ್ಸ್ನ ಅಲಾಟ್ ಮಾಡ್ಕೊಳ್ಬೋದು. ಯಾರಿಗೆ ಇನ್ನೂ ಟೈಮ್ ಸಫಿಷಿಯೆಂಟ್ ಆಗಿ ಸಿಗುತ್ತೆ ಅಂತಂದ್ರೆ ಅವರು ಇನ್ನೂ 2 ಸಬ್ಜೆಕ್ಟ್ಗೆ ಅವ್ರು ಅಲಾಟ್ ಮಾಡ್ಕೊಳ್ಬೋದು. ಇಲ್ಲ 6 ಸಬ್ಜೆಕ್ಟ್ಸ್ ನಾನು ಇದೇ ಟೈಮಿಂಗ್ ಅಲ್ಲಿ ನಾನು ಪ್ರಿಪೇರ್ ಆಗ್ತೀನಿ ಅಂತಂದ್ರೆ ಈಚ್ ಸಬ್ಜೆಕ್ಟ್ಗೆ ನೀವು 45 minutes ಕೂಡ ಅಲಾಟ್ ಮಾಡಿಕೊಂಡು ಟೈಮ್ನ ಮ್ಯಾನೇಜ್ ಮಾಡ್ಬೋದು ಅಂತಾನೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಹಾಗಾಗಿ ಒಂದು ಫಾರ್ಮೆಟ್ ಅಲ್ಲಿ ನೀವು ಟೈಮ್ ಟೇಬಲ್ನ ಫ್ರೇಮ್ ಮಾಡಿಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ಜನರಲ್ ಆಗಿ ನಾನು ಮಾಡಿರೋ ಅಂಥದ್ದು. ಇದು ಪರ್ಟಿಕ್ಯುಲರ್ ಆಗಿ ಇದೇ ರೀತಿ ನೀವು ಫಾಲೋ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ನಿಮ್ಮ 24 hours ನೀವು ಪ್ಲಾನ್ ಮಾಡಬೇಕಾಗತ್ತೆ.
ಸೊ ಸ್ಲೀಪಿಂಗ್ ಟೈಮ್ ಏನಿರುತ್ತೆ ಅದು ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂತಂದ್ರೆ ಬೇರೆ ಕಡೆ ಎಲ್ಲಾದ್ರೂ ವೇಸ್ಟ್ ಆಗ್ತಾ ಇದೆಯಾ ನಿಮ್ಮ ಟೈಮು, ಅನ್ನೆಸೆಸರಿ ಆಗಿ ಅದನ್ನ ಯೂಸ್ ಮಾಡ್ತಾ ಇದ್ದೀರಾ, ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿಕೊಂಡು ಆ ಟೈಮ್ನ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಲಿಕ್ಕೆ ನೀವು ಟ್ರೈ ಮಾಡ್ಬೋದು ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ. ಟೈಮ್ ಬ್ರೇಕ್ ಬಿಟ್ವೀನ್ ಸ್ಟಡಿ ಅವರ್ಸ್. ನೀವು ಒಂದ್ ಸಾರಿ ಪ್ರಿಪೇರ್ ಆಗೋದಕ್ಕೆ ಕುತ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ನಾನು 1 ಅವರ್ ಟೈಮಿಂಗ್ಸ್ ಕೊಟ್ಟಿದ್ದೇನೆ ಅಲ್ವಾ ಒಂದೊಂದು ಸಬ್ಜೆಕ್ಟ್ಗೆ. ಸೊ ಇದರಲ್ಲಿ ಇನ್ ಬಿಟ್ವೀನ್ ದಿಸ್ 1 ಅವರ್ 5 ಮಿನಿಟ್ಸ್ ನೀವೇನಾದ್ರೂ ಬ್ರೇಕ್ ತಗೊಂಡಿದ್ದಾದ್ರೆ ನಿಮ್ಮ ಎಫಿಷಿಯನ್ಸಿ ಜಾಸ್ತಿ ಆಗತ್ತೆ. 5 ಮಿನಿಟ್ಸ್ ಬ್ರೇಕ್ ಅಂತ ಆಚೆ ಬಂದು ಶಾರ್ಟ್ ಬ್ರೇಕ್, ವೆರಿ ಶಾರ್ಟ್ ಬ್ರೇಕ್ ನೀವು ತಗೊಳ್ಬೇಕಾಗತ್ತೆ. ಸೊ ಆ 5 ಮಿನಿಟ್ಸ್ ಬ್ರೇಕ್ ತಗೊಂಡು ಹೊರಗಡೆ ಬಂದ್ರೆ ಹೋಗೋದು ಮರೆತ್ರೆ ದೆನ್ ಯು ಆರ್ ನಾಟ್ ಅ ಪರ್ಫೆಕ್ಟ್ ಪ್ಲಾನರ್ ಅಂತಾನೆ ನಾವು ಹೇಳ್ಬೋದು. ಅಕಸ್ಮಾತ್ ಪರ್ಫೆಕ್ಟ್ ಪ್ಲಾನರ್ ಇರ್ಬೋದು ಬಟ್ ಬ್ಯಾಡ್ ಎಕ್ಸಿಕ್ಯೂಟರ್ ಅಂತಾನೆ ನಾನು ಹೇಳ್ಬೋದು. ಸೊ ಯಾರು ಪ್ಲಾನ್ ಮಾಡ್ತಿರೋ ಅವರು ಅದನ್ನ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೇಕಾಗತ್ತೆ. ಸೊ ಒನ್ಸ್ ನೀವು ಸ್ಟಡಿ ಅವರ್ಸ್ ಅಂತ ಸೆಟ್ ಮಾಡಿ ಮಧ್ಯದಲ್ಲಿ 5 ಮಿನಿಟ್ಸ್ ಬ್ರೇಕ್ ಅಂತ ನೀವು ತಗೊಳೋದಾದ್ರೆ ಖಂಡಿತ ತಗೊಳ್ಳಿ. ಯಾಕಂದ್ರೆ ಅದು ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡುತ್ತೆ, ನಿಮ್ಮ ಸ್ಟಡಿ ಎಫಿಷಿಯನ್ಸಿ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಅಂತಾನೆ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಹಾಗಾಗಿ 5 ಮಿನಿಟ್ಸ್ ಬ್ರೇಕ್ ತಗೊಂಡ್ರೆ ತುಂಬಾನೇ ಒಳ್ಳೇದು ಅಂತ ಹೇಳ್ತೀನಿ. ಬಟ್ ಇಟ್ ಶುಡ್ ಬಿ 5 ಮಿನಿಟ್ಸ್ ಆರ್ ಲೆಸ್ ದ್ಯಾನ್ 5 ಮಿನಿಟ್ಸ್, ನಾಟ್ ಮೋರ್ ದ್ಯಾನ್ 5 ಮಿನಿಟ್ಸ್. ನೆಕ್ಸ್ಟ್ ನೋಡೋದಾದ್ರೆ ಸೆಟ್ ಟೈಮ್ ಟು ಫಿನಿಶ್ ವರ್ಕ್. ಏನಂಗಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾಳೆನೇ ನೀವು ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು ಅಂತಂದ್ರೆ ನೀವೇನ್ ಮಾಡ್ತೀರಾ, ಆ ಪ್ರೆಷರ್ ಅಲ್ಲಿ ನೀವೇನ್ ಮಾಡ್ತೀರಾ, ಲೆಸ್ ಟೈಮ್ನ ಕನ್ಸ್ಯೂಮ್ ಮಾಡ್ತೀರಾ. ಅದೇ 10 ಡೇಸ್ ಇದೆ, 10 ಡೇಸ್ ಆದ್ಮೇಲೆ ನೀವು ಸಬ್ಮಿಟ್ ಮಾಡಬೇಕು ಅಂತಂದ್ರೆ ಆ 10 ಡೇಸು ಟೈಮ್ ತಗೊಳ್ತೀರಾ ಆ ವರ್ಕ್ನ ಅಸೈನ್ಮೆಂಟ್ಸ್ನ ಕಂಪ್ಲೀಟ್ ಮಾಡೋದಿಕ್ಕೆ. ಸೊ ಹಾಗಾಗಿ ಈ ತರ ಸಿಚುವೇಶನ್ ಅಲ್ಲಿ ನೀವು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಅಂದ್ರೆ ನೀವು ಟೈಮ್ ಸೆಟ್ ಮಾಡ್ಬೇಕು. ಇಷ್ಟು ಟೈಮಲ್ಲೇ ನಾನು ಈ ವರ್ಕ್ನ ಮುಗಿಸ್ಬೇಕು. ಸೊ ಕೆಲವೊಬ್ರು ಏನ್ ಮಾಡ್ತಾರೆ, ಹೆವಿ ಪ್ರೆಷರ್ ಇದ್ರೆ ಬೇಗ ಆ ಕೆಲಸನ ಮುಗಿಸ್ಬಿಡ್ತಾರೆ, ಅದು ಎಫಿಷಿಯಂಟ್ ಆಗೇ ಮುಗಿಸಿರ್ತಾರೆ, ಜೊತೆಗೆ ಆ ಎಫಿಷಿಯಂಟ್ ಆಗಿ ಟೈಮ್ನು ಕೂಡ ಯೂಸ್ ಮಾಡಿರ್ತಾರೆ. ಸೊ ಹಾಗಾಗಿ ಯಾರು ಪ್ರೆಷರ್ ಅಲ್ಲಿ ವರ್ಕ್ ಮಾಡ್ತಾರೋ, ಚೆನ್ನಾಗಿ ವರ್ಕ್ ಮಾಡ್ತಾರೋ ಅಂಥವ್ರು ಏನ್ ಮಾಡ್ಬೋದು ಅಂದ್ರೆ ಟೈಮ್ ಸೆಟ್ ಮಾಡಿಬಿಟ್ಟು ಆ ಟೈಮ್ನ ಪ್ರಾಪರ್ ಆಗಿ ಯೂಸ್ ಮಾಡಬೇಕು. ಸೊ 40 ಮಿನಿಟ್ಸ್ ಅಲ್ಲಿ ಅಥವಾ 60 ಮಿನಿಟ್ಸ್ ಅಲ್ಲಿ ಮುಗಿಸ್ಬಿಡ್ತೀರಾ, ನಾಳೆ ಅಂದ್ರೆ ವಿತಿನ್ ಅವರ್ ನೀವು ಮುಗಿಸ್ಬಿಡ್ತೀರಾ. ಅದೇ ವರ್ಕ್ನ 10 ಡೇಸ್ ಆದ್ಮೇಲೆ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರೆ 10 ಡೇಸ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಹೋಗ್ತೀರಾ, ಕೂತ್ಕೊಂತೀರಾ, ಕಾನ್ಸಂಟ್ರೇಟ್ ಮಾಡೋದಿಲ್ಲ, ಮತ್ತೆ ಅದನ್ನ ಮುಗಿಸ್ಲೇಬೇಕು ಅನ್ನೋ ಪ್ರೆಷರ್ ಇಲ್ಲದೆ ಇರೋದ್ರಿಂದ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರಾ. ಸೊ ಅಂಥವ್ರು ಏನ್ ಮಾಡ್ಬೋದು ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಟೈಮ್ನ ಅವರು ಫಿಕ್ಸ್ ಮಾಡ್ಕೊಳ್ಬೇಕು. ಸೊ ನಾನು 1 ಅವರಲ್ಲಿ ಮುಗಿಸ್ತೀನಿ ಅಂತಂದ್ರೆ 1 ಅವರಲ್ಲಿ ನಾನು ಮುಗಿಸಿನೇ ನನ್ಗಿಷ್ಟ ಆಗಿರೋ ಅಂತ ಮೂವಿ ನೋಡ್ತೀನಿ, ಅಥವಾ ನಾನು ಆಗ್ಲೇ ಎದ್ದು ಆಚೆ ಹೋಗ್ತೀನಿ, ನಾನು ಡಿನ್ನರ್ಗೆ ಹೋಗೋದು ಈ ವರ್ಕ್ ಮುಗಿದ್ಮೇಲೆನೆ. ಸೊ ಈ ತರ ನೀವೇನ್ ಮಾಡ್ಬೇಕಾಗತ್ತೆ, ಸೆಟ್ ಮಾಡ್ಕೊಳ್ಬೇಕಾಗತ್ತೆ, ಟೈಮ್ ಸೆಟ್ ಮಾಡ್ಕೊಳ್ಬೇಕಾಗತ್ತೆ ವರ್ಕ್ನ ಫಿನಿಶ್ ಮಾಡೋದಕ್ಕೆ. ಸೊ ನೀವೇನಾದ್ರೂ ಈ ತರ ಸೆಟ್ ಮಾಡ್ಕೊಂಡು ವರ್ಕ್ ಮಾಡಿ ನೋಡಿ, ರಿಸಲ್ಟ್ಸ್ 100% ಸಿಗುತ್ತೆ ಅಂತಾನೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು 4 ಕ್ವಶನ್ ಕಲಿಬೇಕಾಗತ್ತೆ, ನೀವು ಫೋಕಸ್ ಆಗಿ ನೀವು ಆ ಕ್ವಶನ್ಸ್ಗೆ ಆನ್ಸರ್ ಕಲಿಬೇಕು ಅಂತಂದ್ರೆ ನೀವು ಟೈಮ್ ಫಿಕ್ಸ್ ಮಾಡಲೇಬೇಕಾಗತ್ತೆ. ವಿತಿನ್ ಹಾಫ್ ಅನ್ ಅವರ್ ನಾನು ಈ 4 ಕ್ವಶನ್ಸ್ಗೆ ಆನ್ಸರ್ ಕಲಿಬೇಕು. ಕಲೀಲಿಲ್ಲ ಅಂತಂದ್ರೆ ನಾನು ಡಿನ್ನರ್ಗೆ ಎದ್ದು ಹೋಗೋದೇ ಇಲ್ಲ, ಆದ್ಮೇಲೆ ಹೋಗ್ತೀನಿ. ಸೊ ಈ ತರ ನೀವು ಫಿಕ್ಸ್ ಮಾಡ್ಕೊಂಡಿದೆ ಆದ್ರೆ ಡೆಫಿನೆಟ್ ಆಗಿ ನೀವು ಟೈಮ್ನ ಎಫಿಷಿಯಂಟ್ ಆಗಿ ಯೂಸ್ ಮಾಡ್ತೀರಾ ಅಂತಾನೆ ನಾನು ಹೇಳ್ತೀನಿ. ನೆಕ್ಸ್ಟ್ ನೋಡೋದಾದ್ರೆ 5 ಮಿನಿಟ್ಸ್ ಟಾಸ್ಕ್ ಟ್ರಿಕ್. ಈಗಂದ್ರೆ ಏನು 5 ಮಿನಿಟ್ಸ್ ಟಾಸ್ಕ್ ಟ್ರಿಕ್? ಹಾಗಂದ್ರೆ ಏನು ಅಂತಂದ್ರೆ ಯಾವ್ದಾದ್ರು ಒಂದು ವರ್ಕ್ ತುಂಬಾ ಕಷ್ಟ, ತುಂಬಾ ಡಿಫಿಕಲ್ಟಿ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಅಂಥದ್ದನ್ನ ನೀವೇನ್ ಮಾಡ್ಬೇಕು, 5 ಮಿನಿಟ್ಸ್ ಇದ್ರ ಬಗ್ಗೆ ನಾನು ಯೋಚನೆ ಮಾಡೋಣ, ಪ್ಲಾನ್ ಮಾಡೋಣ. ಸೊ ಅದಕ್ಕೆ ಏನು ಟಾಪಿಕ್ ಏನು ಅಂತ ಚೂಸ್ ಮಾಡೋಣ, ಕಂಟೆಂಟ್ ಏನಿರ್ಬೇಕು, ಈ ತರ ನೀವು 5 ಮಿನಿಟ್ಸ್ ಇದನ್ನ ವರ್ಕ್ ಮಾಡಿದ್ದೆ ಆದ್ರೆ ಆ ಪ್ರೋಸೆಸ್ ಆಫ್ ವರ್ಕ್ ಇಂದ ನಿಮ್ಗೆ ಏನಾಗುತ್ತೆ, ಅದು ವರ್ಕ್ ತುಂಬಾ ಚಿಕ್ಕದು ಅನ್ಸುತ್ತೆ. ಯಾವಾಗ ಅದು ತುಂಬಾ ಚಿಕ್ಕದು ಅನ್ಸುತ್ತೋ ಆ ವರ್ಕ್ನ ಕಂಪ್ಲೀಟ್ ಆಗಿ ಮುಗಿಸೇ ಬಿಡ್ತೀರಾ. ಸೊ ಈ 5 ಮಿನಿಟ್ಸ್ ಟಾಸ್ಕ್ ಟ್ರಿಕ್ ನೀವು ಯೂಸ್ ಮಾಡಿ ನೋಡಿ, ಯಾವುದು ಬಿಗ್ಗೆಸ್ಟ್ ಮತ್ತೆ ಟಫೆಸ್ಟ್ ಟಾಸ್ಕ್ ಅನ್ಸುತ್ತೋ ಅಂತ ಟಾಸ್ಕ್ಗೆ ನೀವು 5 ಮಿನಿಟ್ಸ್ ಟೈಮ್ ಕೊಟ್ಟು ಫಸ್ಟ್ ನೀವು ಪ್ಲಾನ್ ಮಾಡಬೇಕು. ಸೊ ಆಗ್ಲೇ ಹೇಳದ್ನಲ್ಲ,
ಅದರದ್ದು ಟಾಪಿಕ್ ಏನಿರ್ಬೋದು, ಹೆಡ್ಡಿಂಗ್ ಏನಿರ್ಬೋದು, ಅದನ್ನು ನೀವು ವರ್ಡ್ ಡಾಕ್ಯುಮೆಂಟ್ಸ್ ಮೂಲಕ ಮಾಡ್ತಾ ಹೋಗಿ. 5 ಮಿನಿಟ್ಸ್ ಅದ್ರ ಬಗ್ಗೆ ಗ್ಯಾದರ್ ಮಾಡ್ತಾ ಹೋಗಿ. ಅದಾದ್ಮೇಲೆ ನಿಮಗೇನು ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಇಷ್ಟೊಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತೀರಲ್ಲ, ಹಾಗಾಗಿ ಅದರಲ್ಲಿ ಹೆಚ್ಚಿನ ಆಸಕ್ತಿ ಬರುತ್ತೆ. ಯಾವಾಗ ಅದು ಆಸಕ್ತಿ ಕ್ರಿಯೇಟ್ ಆಗುತ್ತೋ, ಆ ಪ್ರೋಸೆಸ್ ಆಫ್ ವರ್ಕ್ ನೀವು ಸ್ಟಾರ್ಟ್ ಮಾಡ್ತೀರಿ. ಆ ವರ್ಕ್ ದೊಡ್ಡದಾಗಿ ಕಾಣ್ತಾ ಇರೋಂಥ ವರ್ಕ್ ಏನಾಗುತ್ತೆ, ನಿಮಗೆ ಅದು ಚಿಕ್ಕದಾಗಿ ಕಾಣಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಅದು ಚಿಕ್ಕದಾಗಿ ಕಾಣುತ್ತೋ ಅವಾಗ ವರ್ಕ್ ಡನ್ ಅಂತಾನೆ ನಾವು ಹೇಳ್ಬೋದು. ಸೊ ಹಾಗಾಗಿ 5 ಮಿನಿಟ್ಸ್ ಟಾಸ್ಕ್ ಟ್ರಿಕ್ನ ನೀವು ಅಪ್ಲೈ ಮಾಡಿ ನೋಡಿ. ಡೆಫಿನೆಟ್ಲಿ ಯು ವಿಲ್ ಫೀಲ್ ಹ್ಯಾಪಿಯರ್. ಸೊ ನೆಕ್ಸ್ಟ್ ಏನು ಅಂತಂದ್ರೆ, ಸ್ಟಾರ್ಟ್ ಟಫೆಸ್ಟ್ ಟಾಸ್ಕ್ ಅಂತ ಹೇಳ್ತಾ ಇದ್ದೀವಿ. ಏನಾಗಂದ್ರೆ, ಸೊ ನಿಮ್ಮ ಟಾಸ್ಕ್ ಅಂದ್ರೆ ಸ್ಟೂಡೆಂಟ್ಸ್ ಅಲ್ಲಿ ಸಬ್ಜೆಕ್ಟ್ಸ್ನ ನೀವೇನ್ ಮಾಡಬೇಕು, ಸೆಗ್ರಿಗೇಟ್ ಮಾಡಬೇಕು. ಈಸಿಯೆಸ್ಟ್ ಸಬ್ಜೆಕ್ಟ್ ಯಾವುದು ನಿಮಗೆ? ಎಲ್ಲ ಸಬ್ಜೆಕ್ಟ್ಸು ಟಫ್ ಇರುತ್ತೆ, ಎಲ್ಲ ಸಬ್ಜೆಕ್ಟ್ಸು ಈಸಿ ಇರುತ್ತೆ, ಬಟ್ ಅದು ಡಿಫರ್ ಆಗುತ್ತೆ ಒಬ್ಬ ಇಂಡಿವಿಜುವಲ್ ಇಂದ ಇನ್ನೊಬ್ರು ಇಂಡಿವಿಜುವಲ್ಗೆ ಅಲ್ವಾ. ಸೊ ಹಾಗಾಗಿ ನಿಮಗೆ ಟಫೆಸ್ಟ್ ಸಬ್ಜೆಕ್ಟ್ ಯಾವುದು, ಈಸಿಯೆಸ್ಟ್ ಸಬ್ಜೆಕ್ಟ್ ಯಾವುದು ಅಂತ ನೀವೇನ್ ಮಾಡಬೇಕು, ಅದನ್ನ ಲಿಸ್ಟ್ ಮಾಡ್ಕೊಳ್ಬೇಕು. ಯಾವುದು ಟಫೆಸ್ಟ್ ಇರುತ್ತೋ ಅದನ್ನ ಅರ್ಲಿ ಮಾರ್ನಿಂಗ್ಗೆ ಅದನ್ನ ನೀವು ತಗೊಂಡು ಮುಗಿಸ್ಬಿಡ್ಬೇಕು. ವೈ ವಿ ಶುಡ್ ಟ್ಯಾಕಲ್ ಹಾರ್ಡೆಸ್ಟ್ ಟಾಸ್ಕ್ ಫಸ್ಟ್ ಅಂತ ಕೇಳೋದೇ ಆದ್ರೆ, ಯಾಕೆ ಅಂದ್ರೆ ಒಂದ್ಸತಿ ನಾವು ಲಿಸ್ಟ್ ಆಫ್ ಥಿಂಗ್ಸ್ ಟು ಬಿ ಡನ್ ಅಂತ ನಾವು ಏನ್ ಮಾಡ್ಕೊಂಡಿರ್ತೀರೋ ಆ ಲಿಸ್ಟ್ ಅಲ್ಲಿ ಮೋಸ್ಟ್ ಡಿಫಿಕಲ್ಟ್ ಇರೋದನ್ನ ಫಸ್ಟ್ ತೆಗೆದ್ಬಿಟ್ರೆ ಉಳಿದಿದ್ದೆಲ್ಲ ನಿಮ್ಗೆ ಚಿಕ್ಕದಾಗಿ ಕಾಣ್ತಾ ಹೋಗುತ್ತೆ. ಎಲ್ಲ ವರ್ಕು ಈಸಿ ಅನ್ಸೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೋರ್ ಓವರ್ ಟಫೆಸ್ಟ್ ಟಾಸ್ಕ್ ಏನಿರುತ್ತೋ ಅದನ್ನ ಬಿಗಿನಿಂಗ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ, ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಅದು ಬೋರ್ ಅನ್ಸೋದಿಲ್ಲ. ಮೋರ್ ಓವರ್ ಒಂದ್ಸತಿ ಅದು ಮುಗಿಸ್ಬಿಟ್ರೆ ನೀವು ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತೀರಾ. ಯಾವಾಗ ಹ್ಯಾಪಿ ಆಗಿರ್ತೀರೋ ವರ್ಕ್ ಏನಾಗುತ್ತೆ, ಈಸಿಯಾಗಿ ಮುಗಿಸ್ಬೋದು. ಎಲ್ಲಾನು ಈಸಿಯಾಗಿ ಮತ್ತೆ ಎಫಿಷಿಯಂಟ್ ಆಗಿ ನೀವು ಮುಗಿಸ್ಬೋದು. ಹಾಗಾಗಿ ಮತ್ತೆ ನೀವು ಸಕ್ಸಸ್ಫುಲ್ ಅನ್ಸುತ್ತೆ. ಒಂದ್ಸತಿ ಡಿಫಿಕಲ್ಟ್ ಇರೋ ಸಬ್ಜೆಕ್ಟ್ ನ ಮುಗಿಸ್ಬಿಟ್ರೆ ಯು ವಿಲ್ ಬಿ ಎ ಸಕ್ಸಸ್ಫುಲ್ ಸ್ಟೂಡೆಂಟ್ ಅಂತ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಈ ಎಲ್ಲಾ ಕಾರಣದಿಂದ ನಾನು ಏನು ಸಜೆಸ್ಟ್ ಮಾಡ್ತೇನೆ ಅಂದ್ರೆ, ಆದಷ್ಟು ಟಫೆಸ್ಟ್ ಸಬ್ಜೆಕ್ಟ್ ನಿಮಗೆ ಯಾವ್ದು ಅನ್ಸುತ್ತೋ ಅದನ್ನ ಫಸ್ಟ್ ತಗೊಂಡು ಆ ವರ್ಕ್ ಅನ್ನ ಮುಗಿಸ್ಬಿಟ್ರೆ ತುಂಬಾನೇ ಒಳ್ಳೇದು ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ. Dear students, if you like, please like, share and subscribe to my channel. Thank you so much.